ಎಷ್ಟು ಟೇಸ್ಟ್ ಇರುತ್ತೆ ಅಂದ್ರೆ ನಾವ್ ಈ ಅಂಗಡಿ ಬಿಟ್ಟು ಎಲ್ಲೂ ಹೋಗೋದೇ ಇಲ್ಲ. ಹೌದಾ? ಗೊತ್ತಾಗ್ಬಿಡುತ್ತೆ ಎಲ್ಲಿ ಬೇರೆ ಕಡೆ ತಂದ್ವ ಇಲ್ಲಿ ತಂದ್ವ ಅಂತ. ಒಂದೊಂದ್ಸಲ ರುಚಿ ಮನೇಲೆಲ್ಲ ಬಹಳ ಹ್ಯಾಪಿ. ಮ್ಯಾಕ್ಸಿಮಮ್ ಒಂದು 10 ಕಿಲೋಮೀಟರ್ ಇಂದ ಬರ್ತಾರೆ ಸರ್. ಈಗ ರಾಮೋಳಿ ಇದೆಯಲ್ಲ, ರಾಮೋಳಿಯಿಂದ ಸ್ಕಾರ್ಪಿಯೋ ಗಾಡಿ ಬರ್ತಾರೆ. ಸುತ್ತಮುತ್ತ ಸರೌಂಡಿಂಗ್ ಅಲ್ಲಿ 4-5 ಅಂಗಡಿ ಇದೆ. ಆ 4-5 ಅಂಗಡಿಲೆಲ್ಲ ಬಿಟ್ಟು ಇಲ್ಲಿದ್ರೆ ತಗೊಂಡು ಹೋಗ್ತಾರೆ. ಸ್ನೇಹಿತರೆ ನಮಸ್ಕಾರ. ನಾವಿವತ್ತು ಬಂದಿರುವಂತದ್ದು ಏನೋ ಒಂದು ಕೆಂಗೇರಿ ಪೊಲೀಸ್ ಸ್ಟೇಷನ್ ಇಂದ ಬಂದ್ರೆ ನೀವು ಬಜಾರ್ ಸ್ಟ್ರೀಟ್ ಅಂತಿದೆ. ಸೊ ಅಲ್ಲಿಂದ ಏನೋ ಒಂದು 100 ಮೀಟರ್ ಮುಂದೆ ಬಂದ್ರೆ ಮಾರಮ್ಮ ದೇವಸ್ಥಾನ ಇರುವಂತದ್ದು. ಸೊ ಈ ಒಂದು ಕಾರ್ನರ್ ಅಲ್ಲಿ ಒಂದು ರಾಜು ಮಟನ್ ಸ್ಟಾಲ್ ಅಂದ್ಬಿಟ್ಟು, ಸೊ ಇವರು ಒಂದು 40 ವರ್ಷಗಳಿಂದ ಒಂದು ಮಟನ್ ಸ್ಟಾಲ್ ನ ನಡ್ಸ್ಕೊಂಡು ಬರ್ತಾ ಇರೋದು. ಮತ್ತೆ ಕಸ್ಟಮರ್ ಕೂಡ ಒಂದು ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ. ಯಾಕೆಂದ್ರೆ ಈ ಒಂದು ಮಟನ್ ಸ್ಟಾಲ್ ಅಲ್ಲಿ ಒಂದು ನಾಟಿ ಮಟನ್ ನ ಇವರು ಒಂದು ಮಾಡ್ತಾ ಇರುವಂತದ್ದು. ಸೊ ಹಾಗೇನೆ ಒಂದು ವೆಯ್ಟ್ ಮಾಡಿ ತಗೊಂಡು ಹೋಗ್ತಾ ಇರುವಂತದ್ದು. ಸೊ ಈಗ ಒಳಗಡೆ ರಾಜು ಅವರು ಇದ್ದಾರೆ. ಸೊ ಈಗ ಎಲ್ಲವನ್ನು ಮಾತಾಡ್ತೀನಿ, ನಾನು ಎಲ್ಲವನ್ನು ತಿಳಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ ಹೋಗೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ಹೇಳಿ ಸರ್, ಇದು ರಾಜು ಮಟನ್ ಸ್ಟಾಲ್ ಬಗ್ಗೆ ತಿಳಿಸ್ಕೊಡಿ ಸರ್. ಸರ್ ಮ್ಯಾಕ್ಸಿಮಮ್ ಒಂದು 35-40 ವರ್ಷದಿಂದ ನಡೀತಾ ಇದೆ. ಓಕೆ. ನಾವು ನಮ್ ಕಂಟವಿಂದ ಒಂದು 12 ವರ್ಷದಿಂದ ನಾವು ತಗೊಳ್ತಾ ಇದೀವಿ ಮನೆಗೂ. ಯಾವ್ದು ಕಂಪ್ಲೇಂಟ್ ಏನಿಲ್ಲ ಸರ್. ಚೆನ್ನಾಗಿದೆ ಮಟನ್ ಎಲ್ಲ. ರೆಸ್ಪಾನ್ಸ್, ಕಸ್ಟಮರ್ ರೆಸ್ಪಾನ್ಸ್ ಹಂಗೆ ಮಾಡ್ತಾರೆ. ಆಮೇಲೆ ದಿನ ಅವರು ಹೇಳ್ತಾರೆ ಬೇರೆಯವರಿಗೆ ಈ ತರ ಹೋಗಿ ಅಡ್ರೆಸ್ ಹೇಳ್ತಾರೆ. ಮ್ಯಾಕ್ಸಿಮಮ್ ಒಂದು 10 ಕಿಲೋಮೀಟರ್ ಇಂದ ಬರ್ತಾರೆ ಸರ್. ಈಗ ರಾಮೋಳಿ ಇದೆಯಲ್ಲ, ರಾಮೋಳಿಯಿಂದ ಸ್ಕಾರ್ಪಿಯೋ ಗಾಡಿ ಬರ್ತಾರೆ. ಅವ್ರು ಬಂದು ಹೆಚ್ಚು ಕಮ್ಮಿ ಏಜ್ ಒಂದು 65 ಆಗಿದೆ. ಅವರೇ ಡ್ರೈವಿಂಗ್ ಮಾಡ್ಕೊಂಡು ಅವರೇ ತಗೊಂಡು ಹೋಗ್ತಾರೆ ಮಟನ್. ಚೆನ್ನಾಗಿದೆ, ಬೇರೆ ಕಡೆ ಎಲ್ಲೂ ತಗೊಳಕ್ ಹೋಗಲ್ಲ. ಸುತ್ತಮುತ್ತ ಸರೌಂಡಿಂಗ್ ಅಲ್ಲಿ 4-5 ಅಂಗಡಿ ಇದೆ. ಆ 4-5 ಅಂಗಡಿಲೆಲ್ಲ ಬಿಟ್ಟು ಇಲ್ಲಿದ್ರೆ ತಗೊಂಡು ಹೋಗ್ತಾರೆ. ಸೋಮವಾರ ಇರಲ್ಲ, ಗುರುವಾರ ಶುಕ್ರವಾರ ಶನಿವಾರ ಇರಲ್ಲ. ವಾರದಲ್ಲಿ 3 ದಿನ ತೆಗಿತೀವಿ. ವಾರದಲ್ಲಿ 3 ದಿನ ತೆಗೆದ್ರು ಇಲ್ಲಿ ಇದ್ಕೊಂಡೆ ತಗೊಂಡ್ ಹೋಗೋದು. ಬೇರೆ ಕಡೆ ಅವ್ರು ಯಾರು ಯೂಸ್ ಮಾಡಲ್ಲ ಮಟನ್. ಆಮೇಲೆ ಬೇರೆ ಯಾರೋ ಕಸ್ಟಮರ್ ಬೇಕು ಅಂದ್ರೆ ಮರಿ ಈ ತರ ಬೇಕು ನಮ್ಗೆ 10 kg 15 kg ಅಂದ್ರೆ ಮಾಮೂಲಿ ಗುರುವಾರ ಇಲ್ಲ ಶನಿವಾರ ಕೊಡ್ತಾರೆ ಅವ್ರಿಗೆಲ್ಲ ಮರಿ. ಚೆನ್ನಾಗಿರ್ತದೆ, ಒಳ್ಳೆ ಮರಿ. ಈ ಯುಗಾದಿ ಬಂತು ಅಂದ್ರೆ ಮ್ಯಾಕ್ಸಿಮಮ್ 60ರಿಂದ 80 ಮರಿ ಹೋಗುತ್ತೆ. 60 ಮರಿ ಹೋಗುತ್ತೆ. 60ರಿಂದ 80 ಮರಿ. ಯಾವ ತರ ಮೇಂಟೈನ್ ಮಾಡ್ತಾರೆ ಚಿಕ್ ಶಾಪ್ ಇದು? ಯಾವ ತರ ಚಿಕ್ ಶಾಪ್ ಅಂದ್ರೆ ಮ್ಯಾಕ್ಸಿಮಮ್ ಮುಂಜಾನೆ ಒಂದ್ 2:30-4 ಗಂಟೆ, 2:30 ಇಂದ 3 ಗಂಟೆ ಓಪನ್ ಆಗುತ್ತೆ. 2 ಗಂಟೆಗೆ ಓಪನ್ ಆಗುತ್ತೆ. ಸೂಪರ್. ಹೊರಗಡೆ ಟೇಬಲ್ ಹಾಕೊಳ್ತೀವಿ. ಟೇಬಲ್ ಹಾಕೊಂಡು ಮ್ಯಾಕ್ಸಿಮಮ್ ಅಂದ್ರೆ 7ರಿಂದ 8 ಜನ ಇರ್ತಾರೆ. ಹೊಡೆಯಕಂದ್ರೆ 4 ಜನ, ತೂಕ ಹಾಕಂದ್ರೆ ಒಬ್ಬರೇ ಸಾಕು. ಹಾಕೊಂಡು ಹಂಗೆ ಮೇಂಟೈನ್ ಮಾಡಿ ಅಷ್ಟು ಮರಿಗಳು ಎಲ್ಲಿಂದ ತರಿಸ್ತೀರಿ ಸರ್? ಎಲ್ಲ ಮಾಗಡಿ ಮಾಮೂಲಿ ಸಂತೆಯಿಂದ ಬರುತ್ತೆ. ನಾಟಿ ಮರಿ ನಮ್ಮ ಸಾಕಿರ್ತಾರಲ್ಲ ಮರಿ, ಅದನ್ನ ನೋಡ್ಬಿಟ್ಟೆ ಕ್ವಾಲಿಟಿ ನೋಡೇ ತಗೊಳ್ಳೋದು. ನಾವ್ ಇಷ್ಟು ದಿನ ಆಗಿದೆ, ಒಬ್ರು ಬಂದು ಅಂಗಡಿ ಹತ್ರ ಬಂದು ಯಾರು ಗಲಾಟೆ ಮಾಡೋರು ಇದ್ದಲ್ಲ. ಮರಿ ಚೆನ್ನಾಗಿಲ್ಲ, ಸ್ಮೆಲ್ ಬಂತು, ಅವೆಲ್ಲ ಯಾರು ಇವತ್ತವರೆಗೂ ಕಂಪ್ಲೇಂಟ್ ಇಲ್ಲ. ನಾವು 12 ವರ್ಷದಿಂದ ನೋಡ್ತಾ ಇದ್ವಿ ನಾವು. ಮಟನ್ ಕೂಡ ಒಳ್ಳೆ ಅಲ್ಲೇ ಕಟ್ ಮಾಡಿ ಫ್ರೆಶ್ ಮಾಡಿ ನೀವೇನ್ ನೋಡ್ತಿದ್ರೆ ಈಗ ಕಟಿಂಗ್ ನೋಡ್ತಾ ಇದ್ರಲ್ವಾ, ಈ ಮಟನ್ ಏನಿದೆ ಅವ್ರು ನೋಡ್ಬಿಟ್ಟು ಅವ್ರಿಗೆ ಯಾವ ಮರಿ ಬೇಕು ಅದನ್ನ ನಾವು ಕಟ್ ಮಾಡಿ ಕೊಡ್ತಾರೆ. ಓಕೆ. ಯಾವ ಮಟನ್ ಅಲ್ಲಿ ಯಾವ ಪಾರ್ಟ್ ಕೇಳ್ತಾರೆ ಅದನ್ನ ಪಾರ್ಟ್ ಯಾವ್ದು ಕೇಳ್ತಾರೆ ಅದನ್ನ ಕೇಳಿ ನಾವು ಕೊಡ್ತೀವಿ. ಓಕೆ. ಈಗ ಏನು ಮನೆಯಿಂದ ಯಾರೇ ಬಂದ್ರು ಕೂಡ ಒಳ್ಳೆ ಮಟನ್ ಕೊಡ್ತಾರೆ. ಒಳ್ಳೆ ಮಟನ್ ಇದ್ ಮಾಡ್ತೀವಿ ಸರ್. ಫೋನ್ ಮಾಡಿ ಹೇಳಿರ್ತಾರೆ ಅವರು. ಫೋನ್ ಮಾಡಿ ಹೇಳಿ ನಮ್ಗೆ ಇಷ್ಟು ಕೆಜಿ ಬೇಕು ಅಂತ ಹೇಳಿ ಒಡೆದ್ ಮಡಿಗಿರು ಅಂತ ಹೇಳ್ತಾರೆ. ಅವರೇ ಕೆಲವರು ಅವರೇ ಬಂದು ಯಾವ್ದು ಇದ್ ಮಾಡಲ್ಲ. ಫೋನ್ ಮಾಡಿ ಹೇಳಿರ್ತಾರೆ ನಮ್ಗೊಂದ್ 3 kg ಬೇಕು ಒಡೆದ್ ಮಡಿಗಿರಿ ಅಂತ ಹೇಳ್ತಾರೆ. ಅದು ಹೊಡೆದಿ ಮಡಿಗಿದ್ಮೇಲೆ ಅವ್ರೇನಿಲ್ಲ ತೂಕನೂ ಕೇಳಲ್ಲ. ಕೆಲವರು ಅಮೌಂಟ್ ಏನಿದೆ ಅಂತ ಹೇಳ್ಬಿಟ್ಟು ಅಮೌಂಟ್ ಫೋನ್ ಪೇ ಮಾಡ್ಬಿಟ್ಟು ಅಮೌಂಟ್ ಇಸ್ಕೊಂಡು ಹೋಗ್ತಾರೆ. ಕಸ್ಟಮರ್ ಕೂಡ ಒಂದು ವೆಯ್ಟ್ ಮಾಡಿ ಇಸ್ಕೊಂಡು ಹೋಗುವಂತದ್ದು. ಕೆಲವರು ರಶ್ ಇದೆ, ಈಗ ಸಂಡೇ ಇವಾಗ ಇವತ್ತು ಸ್ವಲ್ಪ ರಶ್ ಆಗ್ಬಿಟ್ರೆ ಫೋನ್ ಮಾಡಿ ಹೇಳ್ಬಿಡ್ತಾರೆ ಇಷ್ಟು ಗಂಟೆಗೆ ಬರ್ತೀವಿ ನಾವು ಹೊಡೆದ್ ಮಡಿಗೇರಿ ಅಂತ ಹೇಳಿರ್ತಾರೆ. ಅವರು ಯಾವ ಮರಿ ಹೊಡೆದ್ರೆ ಏನ್ ಹೊಡೆದ್ರೆ ಏನ್ ಕೇಳಲ್ಲ. ವಾತ ಬೇಕಾ ಕುರಿ ಬೇಕಾ ಏನ್ ಬೇಕಾ ಅಂತ ಹೇಳಿರ್ತಾರೆ. ಟೈಮ್ ಅಂದ್ರೆ ಅವ್ರ ಎದುರುಗಡೆ ನಾವು ಕೈಯಲ್ಲಿ ಹೊಡಿತೀವಿ, ಎದುರುಗಡೆನೆ ಇರ್ತಾರೆ. ಅವ್ರು ಹೆಂಗ್ ಬೇಕೋ ಅದನ್ನ ಇದ್ ಮಾಡ್ಕೊಂಡು ಹೋಗ್ತಾರೆ. ಅವ್ರ ಎದುರುಗಡೆ ನಿಂತ್ಕೊಂಡೆ ನಾವು ಹೊಡ್ಕೊಡೋದು ಅವೆಲ್ಲ. ಓಕೆ ಓಕೆ, ಥ್ಯಾಂಕ್ ಯು ಸರ್. ಓಕೆ ಸರ್ ನಮಸ್ತೆ. ನಮಸ್ಕಾರ. ಹೇಳಿ ಸರ್, ಈ ಅಂಗಡಿ ಬಗ್ಗೆ ತಿಳಿಸ್ಕೊಡಿ. ಸುಮಾರು 5 ವರ್ಷದಿಂದ ನಾನು ಬರ್ತಾ ಇದ್ದೀನಿ. ಒಳ್ಳೆ ಮರಿ ತರ್ತಾರೆ, ಎಲ್ಲಿಂದ ಹಳ್ಳಿಯಿಂದ ಎಲ್ಲ ಹುಡುಕೊಂಡು ತಗೊಂಡ್ಬರ್ತಾರೆ. ಎಷ್ಟು ಟೇಸ್ಟ್ ಇರುತ್ತೆ ಅಂದ್ರೆ ನಾವ್ ಈ ಅಂಗಡಿ ಬಿಟ್ಟು ಎಲ್ಲೂ ಹೋಗೋದೇ ಇಲ್ಲ. ಹೌದಾ? ಅಷ್ಟು ಚೆನ್ನಾಗಿ ನಮ್ಗೆ ಒಳ್ಳೆ ಬೇಕಾದ ಮಟನ್ ಮಾಡ್ಕೊಡ್ತಾರೆ. ರುಚಿ ಮನೇಲೆಲ್ಲ ಬಹಳ ಹ್ಯಾಪಿ. ಅಷ್ಟು ಚೆನ್ನಾಗಿರುತ್ತೆ. ಮತ್ತೆ ಹೆಲ್ದಿ ಕೂಡ. ಬೇರೆದೆಲ್ಲ ನಾವು ನೋಡ್ತೀವಿ, ಫಾರ್ಮ್ ಇಂದ ಇಂಜೆಕ್ಷನ್ ಅವೆಲ್ಲ ಹಾಕ್ಬಿಟ್ಟು ಎಲ್ಲ ಇದ್ ಮಾಡಿ ಬಹಳ ಕಡಿಮೆ ರೇಟಲ್ಲಿ ಕೊಡ್ತಾರೆ. ಇವರಲ್ಲಿ 20 ರೂಪಾಯಿ ಜಾಸ್ತಿ, ಆದ್ರೆ ಮಸ್ತ್ ಮಟನ್ ಮಾತ್ರ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ನೀವು ತಗೊಂಡು ಒಂದ್ಸಲ ತಿಂದು ಊಟ ಮಾಡಿ ನೋಡ್ಬೇಕು. ಮನೇಲಿ ಅಕ್ಸೆಪ್ಟ್ ಮಾಡಿದ್ದಾರೆ. ಸೂಪರ್. ಮನೇಲಿ ಇಲ್ಲಿ ಬೆಳಗ್ಗೆನೆ ಇಲ್ಲಿ ಕಳಿಸ್ಬಿಡ್ತಾರೆ ನಮ್ಗೆ. ಇವ್ರು ಇವ್ರ ಹತ್ರ ಮಟನ್ ತಗೊಂಡ್ಬಂದ್ರೆ ಗೊತ್ತಾಗ್ಬಿಡುತ್ತೆ ಎಲ್ಲಿ ಬೇರೆ ಕಡೆ ತಂದ್ವ ಇಲ್ಲಿ ತಂದ್ವ ಅಂತ. ಒಂದೊಂದ್ಸಲ ಬಹಳ ರಶ್ ಇರುತ್ತೆ, ನಾವು ಬೇರೆ ಕಡೆ ಹೋಗ್ಬಿಡ್ತೀವಿ. ಆದ್ರೆ ಸರಿ ಇರಲ್ಲ, ಅದಕ್ಕೆ ಮತ್ತೆ ವೆಯ್ಟ್ ಮಾಡೋದು ನಿಂತ್ಕೊಂಡು
ಒಳ್ಳೆ ಮಟನ್ ತಗೊಂಡು ಹೋಗ್ತೀವಿ. ಈಗ ನಾಟಿ ಮಟನ್ ಅಂತ ಹೇಳ್ತಾ ಇದಾರೆ. ಸೊ ಈಗ ನೀವೇನು ಊಟ ಮಾಡ್ಬೇಕಾದ್ರೆ ಯಾವ ತರ ಅನ್ಸುತ್ತೆ? ನಾಟಿ ಮಟನ್ ತರನ ಯಾವ ತರ? ಹೆಲ್ತ್ ಗೆ ನೋಡಿ, ಈಗಿನ ಕಾಲದಲ್ಲಿ ಹೆಲ್ತ್ ಬಹಳ ಒಳ್ಳೇದು. ಹೌದು. ಹೆಲ್ತ್ ಅಂದ್ರೆ ನಮ್ಗೆ ನಾಟಿ ಅಂದ್ರೆ ಆರ್ಗ್ಯಾನಿಕ್ ಮರಿಗಳು ಬೇಕು. ಹಳ್ಳಿ ಕಡೆಯಿಂದ ತಗೊಂಡ್ಬರ್ತಾರೆ. ಇವ್ರ ಪಾಪ ಹೋಗಿ ಕಷ್ಟಪಟ್ಟು ತಗೊಂಡ್ಬಂದು ಬಹಳ ದಿವಸ ಇಟ್ಕೊಂಡು ತಮ್ಮ ಹತ್ರ ಇದು ಮಾಡಿ ಸಂಡೇ ಬಹಳ ಇದಾಗುತ್ತೆ ಸ್ಪೆಷಲ್. ಬಹಳ ಮರಿಗಳು ಇದ್ ಮಾಡ್ತಾರೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ಬಹಳ ಚೆನ್ನಾಗಿದೆ. ಬಹಳ ಮನಸ್ತೃಪ್ತಿಯಾಗಿ ಊಟ ಮಾಡ್ಬೋದು, ಸಂತೋಷ ಹ್ಯಾಪಿ ಆಗಿರ್ಬೋದು. ಮನಸ್ಸಿಗೆ ಏನ್ ಬೇಕು? ಹೆಲ್ತ್ ಬೇಕು ಅಂದ್ರೆ ಒಳ್ಳೆ ಫುಡ್ ಬೇಕು, ಅದನ್ನ ಚೆನ್ನಾಗಿ ಟೇಸ್ಟ್ ಕೊಡ್ತಾರೆ. ಸೂಪರ್ ಆಗಿದೆ. ಥ್ಯಾಂಕ್ ಯು ಸರ್. ಟ್ರೈ ಮಾಡಿ, ಬಹಳ ಒಳ್ಳೇದು. ಎಲ್ರು ಬಂದು ಒಂದ್ಸಲ ವಿಸಿಟ್ ಮಾಡಿ. ಬಹಳ ಒಳ್ಳೆ ಅಂಗಡಿ, ಒಳ್ಳೆ ನಂಬಿಕಸ್ತರು, ಮತ್ತೆ ಚೆನ್ನಾಗಿರೋದನ್ನು ಕೊಡ್ತಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸರ್ ನಮಸ್ತೆ. ನಮಸ್ಕಾರ ಸರ್. ಹೇಳಿ ಸರ್, ನಿಮ್ಮ ಅಂಗಡಿ ಬಗ್ಗೆ ತಿಳಿಸ್ಕೊಡಿ. ಎಷ್ಟು ವರ್ಷ ಆಯ್ತು ಓಪನ್ ಆಗಿ? ನಮ್ದು ಒಂದು 40 ವರ್ಷ ಹಳೆ ಅಂಗಡಿ ಇದು. ಓಕೆ. ಚಿಗಪ್ಪ ಮಾಡ್ತಿದ್ರು, ರಮಣ ಅಂತ. ಅವ್ರಾದ್ಮೇಲೆ ನಾನು, ನಮ್ಮ ತಂದೆ ಅಯ್ಯಣ್ಣ ಅಂತ. ಸರಿ, ವೆಯ್ಟ್ ಮಾಡಿ. ಬರ್ತಾ ಇದೀವಿ. ನಾವು ಹಳ್ಳಿ ಕಡೆ ಮರಿ ತರ್ತೀವಿ, ನಾಟಿ ಮರಿ, ಪ್ಯೂರ್ ನಾಟಿ ಮರಿ. ಓಕೆ. ಹಳ್ಳಿ ಕಡೆಯಿಂದ ಮರಿ ತಗೊಂಬಂದು ಕಸ್ಟಮರ್ಗೆಲ್ಲ ಅವ್ರು ಖುಷಿ ಪಡ್ಬೇಕಷ್ಟೇ. ಮಾಗಡಿ, ನೆಲಮಂಗಲ, ಇಂಡಿಂಗ್ನಾಳ, ಪೆರೆಸಂದ್ರ ಎಲ್ಲ ಇದ್ ಕಡೆ ಹಳ್ಳಿ ಕಡೆ ಮರಿ ತಂದು ನಾವು ಇಲ್ಲಿ ಇದ್ ಮಾಡ್ತೀವಿ. ಕೆಜಿ ಬಂದ್ಬಿಟ್ಟು 820 ರೂಪಾಯಿ ಮಾಡ್ತೀವಿ. ಮಟನ್ ಕೆಜಿ 820 ರೂಪಾಯಿ. ಎಲ್ಲರಿಗಿಂತ 20 ರೂಪಾಯಿ ಜಾಸ್ತಿನೇ ಮಾಡ್ತೀವಿ. ಒಳ್ಳೆ ಕ್ವಾಲಿಟಿ ಕೊಡ್ತೀವಿ. ಕ್ವಾಲಿಟಿ ಚೆನ್ನಾಗಿದೆ. ಓಕೆ. ಈಗ ಕಸ್ಟಮರ್ ಏನು ಪ್ರೈಸ್ ಜಾಸ್ತಿ ಆಯ್ತು ಅಂತ ಏನೋ ಅವ್ರು ಹೇಳಲ್ಲ. ಅವ್ರು ತಿಂದವ್ರು ಇನ್ನ 10 ರೂಪಾಯಿ ಜಾಸ್ತಿ ತಗೊಳ್ರಿ ಅಂತಾರೆ. ಓಕೆ. ನಮ್ ಚೆನ್ನಾಗಿರೋ ಮಟನ್ ಕೊಡ್ರಿ ಅಂತ ಹೇಳ್ತಾರೆ. ಓಕೆ. ಆಮೇಲೆ ಈ ಬೋಟಿ ಸೆಟ್ಟು, ತಲೆಕಾಲು ಇದೆಲ್ಲ ಏನ್ ಪ್ರೈಸ್ ಇದೆ ಸರ್? ಇದು ತಲೆ ಬಂದು 350 ರೂಪಾಯಿ ಕಿಲೋ, 4 ಕಾಲು 300 ರೂಪಾಯಿ. ಸಣ್ಣ ಇದ್ರೆ ಇನ್ನ 20-30 ರೂಪಾಯಿ ಕಮ್ಮಿ ತಗೊಂತೀವಿ. ಬೋಟಿ 400 ಇಂದ 500 ರೂಪಾಯಿ. ಎಲ್ಲ ನೀವೇ ಕ್ಲೀನ್ ಮಾಡ್ಕೊಡ್ತೀವಿ? ಎಲ್ಲ ನಾವೇ ಕ್ಲೀನ್ ಮಾಡ್ಕೊಡ್ತೀವಿ. ಓಕೆ. ಏನಿದ್ರು ನೆಕ್ಸ್ಟ್ ತಗೊಂಡೋಗಿ ವಾಶ್ ಮಾಡ್ಕೊಂಡು ಒಂದ್ಸರಿ ಅಡುಗೆ ಮಾಡ್ಕೊಡೋದು ಅಷ್ಟೇ. ಓಕೆ. ಅಂತಂದ್ರೆ ನಿಮ್ದು ಅಂಗಡಿ ಎಲ್ಲ ಯಾವತ್ತೆಲ್ಲ ರಜಾ ಮಾಡ್ತೀರಾ? ಮತ್ತೆ ಟೈಮಿಂಗ್ಸ್ ಎಲ್ಲ ಏನು ತಿಳಿಸ್ಕೊಡಿ ಸರ್. ನಾವು ಬೆಳಗ್ಗೆ 7 ಗಂಟೆಯಿಂದ ಸಂಜೆ 8 ಗಂಟೆವರೆಗೂ ಇರ್ತೀವಿ. ಶುಕ್ರವಾರ ಶನಿವಾರ ಇರಲ್ಲ. ನಾವು ಮರಿ ತರಕ್ ಹೋಗ್ಬಿಡ್ತೀವಿ ಮಾಗಡಿ ಸಂತೆ. ನೀವೇ ಮರಿಗಳೆಲ್ಲ ಸೆಲೆಕ್ಟ್? ನಾವೇ ಒಂದ್ ಮರಿಗೆ 500 ರೂಪಾಯಿ ಜಾಸ್ತಿ ಆಗ್ಲಿ ಒಳ್ಳೆ ಮರಿ ತರ್ತೀವಿ. ಓಕೆ. ಕೆಲವು ಮಾಗಡಿ ಸಂತೆಯಿಂದ ತರುವಂತದ್ದ ಇಲ್ಲ ಹಳ್ಳಿ ರೈತರಿಂದ? ಹಳ್ಳಿ ಕಡೆಯಿಂದನೂ ತರ್ತೀವಿ, ಸಂತೆಯಿಂದನೂ ತರ್ತೀವಿ. ಓಕೆ. ಮತ್ತೆ ಇಲ್ಲ ಟೈಮಿಂಗ್ಸ್ ಎಲ್ಲ ಏನ್ ಸರ್? ಇದು ರಜಾ ಯಾವತ್ ಮಾಡ್ತೀರಾ? ರಜಾ ಶುಕ್ರವಾರ ಶನಿವಾರ ಇರಲ್ಲ, ಇನ್ ಬೇರೆ ದಿವಸ ಎಲ್ಲ ಇರ್ತದೆ. ಓಕೆ. ಮತ್ತೆ ಟೈಮಿಂಗ್ಸ್ ಬೆಳಗ್ಗೆ ಎಷ್ಟು ಗಂಟೆ? 7ರಿಂದ ಸಂಜೆ 8 ಗಂಟೆ 9 ಗಂಟೆವರೆಗೂ. 8 ಗಂಟೆ 9 ಗಂಟೆ ತನಕ ಇರ್ತೀರಾ. ಈ ಅಡ್ರೆಸ್ ಏನ್ ಸರ್? ಇದು ನಿಮ್ಮ ಅಂಗಡಿ ಇರುವಂತದ್ದು ರಾಜು ಮಟನ್ ಸ್ಟಾಲ್ ಅಂತ, ಅಂಚಿಕೆರೆ ರೋಡು. ಕೆಂಗೇರಿ. ಓಕೆ. ಈಗ ಯಾರೇ ಕಸ್ಟಮರ್ಸ್ ನಿಮ್ಗೆ ಇಲ್ಲಿ ವಿಡಿಯೋ ನೋಡ್ಕೊಂಡು ಬಂದ್ರೆ ಸೊ ಇಲ್ಲಿ ಯಾವ ತರ ಬರ್ಬೇಕು ಅವರು? ಈಗ ಮೇನ್ ಬಸ್ ಸ್ಟ್ಯಾಂಡ್, ಪೊಲೀಸ್ ಸ್ಟೇಷನ್, ಬಸ್ ಸ್ಟ್ಯಾಂಡ್ ಬಂದು ಪೊಲೀಸ್ ಸ್ಟೇಷನ್ ಹತ್ರ ಆಂಜನೇಯ ದೇವಸ್ಥಾನದಿಂದ ಸ್ವಲ್ಪ ಮುಂದೆ ಬಂದ್ರೆ ಇಲ್ಲೇ ಇದೆ ನಮ್ಮ ಅಂಗಡಿ. ಓಕೆ. ಒಂದು 100 ಮೀಟರ್ ಪಕ್ಕದಲ್ಲೇ ಇರುವಂತ ಅಂಗಡಿ. ಓಕೆ. ಓಕೆ. ತುಂಬಾ ಥ್ಯಾಂಕ್ಸ್ ಸರ್. ಓಕೆ. ಆಮೇಲೆ ನಿಮ್ಮ ಅಂಗಡಿಯಲ್ಲೆಲ್ಲ ತುಂಬಾ ಈಗ ಕಸ್ಟಮರ್ಸ್ ಎಲ್ಲ ಇದ್ದಾರೆ, ಮತ್ತೆ ಈಗ ಜನಗಳು ಸ್ವಲ್ಪ ಜಾಸ್ತಿ ಬರುವಂತದ್ದು. ಆಗ ನೀವು ಹುಡುಗರೆಲ್ಲ ಯಾವ ತರ ಒಂದು ಮೇಂಟೈನ್ ಮಾಡ್ಕೊತೀರಾ? ಎಲ್ಲಾರ್ಗು ಒಳ್ಳೆ ರೆಸ್ಪಾನ್ಸ್ ಮಾಡ್ತೀವಿ. ಓಕೆ. ಎಲ್ಲಾರು ಒಂದು ಟೈಮಿಂಗ್ಸ್ ಏನಿಲ್ಲ, ಎಲ್ಲ ಅವರೇ ನಿಂತ್ಕೊಂಡು ತಗೊಂಡೋಗ್ತಾರೆ. ಓಕೆ. ವೆಯ್ಟ್ ಮಾಡಿ ತಗೊಂಡೋಗ್ತಾರೆ. ಇಲ್ಲಿ ರಾಜು ಅವರು ಒಂದ್ 40 ವರ್ಷದಿಂದಾನು ಈ ಮಟನ್ ಅಂಗಡಿ ಇಟ್ಕೊಂಡಿದ್ದಾರೆ. ಬಟ್ ಒಳ್ಳೊಳ್ಳೆ ಮರಿ ಹೊಡಿತಾರೆ, ಒಳ್ಳೆ ಟಗರ್ಗಳು. ತುಂಬಾ ದೊಡ್ಡದೇನು ಹೊಡಿಯಲ್ಲ, ಮೀಡಿಯಂ ಆಗಿ ಒಳ್ಳೆ ಕ್ವಾಲಿಟಿ ಆಗಿ ಇರೋಂಥದ್ದು ಹೊಡಿತಾರೆ. ಆಮೇಲೆ ಏನಪ್ಪಾ ಅಂತಂದ್ರೆ ಅದು ಮಟನ್ ತಗೊಂಡೋಗಿ ಬೇಯಿಸಿದ್ರು ಬೇಯ್ತದೆ.
ತುಂಬಾ ವಯಸ್ಸಾಗಿದ್ದೆಲ್ಲ ಹೊಡಿಯಲ್ಲ. ಒಳ್ಳೆ ಟಗರುಗಳು, ಮ್ಯಾಕೆ, ವಾತ ಇಂಥವೆಲ್ಲ ಹೋಗಿ ಹಳ್ಳಿಗೂ ಹೋಗಿ ಒಳ್ಳೆ ನಾಟಿ ಮರಿ ತಂದು ಚೆನ್ನಾಗಿರೋ ಮರಿ ಒಂದು ಹೊಡಿತಾರೆ. ಹಂಗಾಗಿ ನಮ್ಮ ಈ ಲೋಕಲ್ ಜನಕ್ಕೆಲ್ಲ ಒಳ್ಳೆ ಟೇಸ್ಟ್ ಕೊಡ್ತಾರೆ. ಒಳ್ಳೆ ಕ್ವಾಲಿಟಿ ಮಟನ್ ಇದೆ, ತುಂಬಾ ಚೆನ್ನಾಗಿದೆ, ಒಳ್ಳೆ ಮಟನ್ ಕೊಡ್ತಾರೆ. ಅದ್ರಲ್ಲಿ ಏನು ಅಭ್ಯಂತರ ಇಲ್ಲ. ಎಲ್ಲರೂ ಕಸ್ಟಮರ್ ಕೂಡ ವೇಟ್ ಮಾಡಿ ತಗೊಂಡು ಹೋಗ್ತಾರೆ ಅಂತ ಹೇಳ್ತಿದ್ದಾರೆ. ಕಸ್ಟಮರ್ ಲೈನ್ ನಿಂತ್ಕೋತಾರೆ, ಹಬ್ಬಗಳಲ್ಲಿ ಹರಿದಿನಗಳಲ್ಲಿ ಲೈನ್ ನಿಂತ್ಕೊಂಡು ಇವ್ರ ಹತ್ರನೇ ಬಂದು ತಗೊಂಡೋಗ್ತಾರೆ. ಅದು ತುಂಬಾ ಟೇಸ್ಟ್ ಇರುತ್ತದೆ. ಹಂಗಾಗಿ ಇಲ್ಲಿ ತಗೋಬಹುದೆಲ್ಲ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಈಗ ಸರ್ ಎಷ್ಟು ಕೆಜಿ ತಗೋತಾ ಇದಾರೆ ಸರ್? ಇದು 1.5 kg ತಗೊಂತಾ ಇದ್ದಾರೆ. 1.5 kg ತಗೋತಾ ಇದಾರೆ. ಈಗ ದೊಡ್ಡ ಮರದಿಂದ ಬಂದು ಅವ್ರು ತಗೋತಾ ಇರುವಂತದ್ದು. ಓಕೆ, ಈಗ ಏನೋ ಒಂದು ಕಸ್ಟಮರ್ ವೆಯ್ಟ್ ಮಾಡಿ ಕೂಡ ತಗೋತಾರೆ. 450. ಈ ಮರಿಗಳೆಲ್ಲ ಎಷ್ಟು ವೆಯ್ಟ್ ಇರ್ತಾವ ಸರ್ ನೀವು ಕಟ್ ಮಾಡುವಂತ ಮರಿಗಳು? 15 ರಿಂದ 20 kg ಒಳಗಡೆ. ಓಕೆ, ಈಗ ಅತಿಯಾಗಿ ಜಾಸ್ತಿ ಇತ್ತು ಅಂತಂದ್ರೆ ಮಟನ್ ಅಷ್ಟು ಟೇಸ್ಟ್ ಬರಲ್ಲ ಅಲ್ವಾ? ಅದು ಬಲ್ತಿರೋ ಮರಿ ಎಲ್ಲ ತರಲ್ಲ ಸರ್, ನಾವು ತರದೇ ಇಲ್ಲ. ಗಿರಾಕಿ ಏನ್ ಕೇಳ್ತಾರೋ ಅದ್ರ ಮೇಲೆ ನಾವು. ಓಕೆ, ಇದು ಯಾವ ಪಾರ್ಟ್ ಅಲ್ಲಿ ಕಟ್ ಮಾಡ್ತಾರೋ ಅಂತ ಸರ್? ಇದು ಫ್ರಂಟ್ ಕಾಲ್ ಸರ್. ಇದು ಫ್ರಂಟ್ ಚೆನ್ನಾಗಿರ್ತದೆ ಎಲ್ಲ. ಅಷ್ಟು ತುಂಬಾ ಚೆನ್ನಾಗಿರುತ್ತೆ. ಒಂದು ಅರ್ಧ ಗಂಟೆ ಮುಕ್ಕಾಲು ಅವರ್ ನಾವು ಫೋನ್ ಹಾಕ್ತೀವಿ. ಆಯ್ತಣ್ಣ ಸರ್. ಎಷ್ಟು ಸರ್ ನಿಮ್ಗೆ? 3/4 kg ಸ್ವಲ್ಪ ಲಿವರ್ ಹಾಕಿ ಹಂಗೆ. ಇದೆಲ್ಲ ಏನು ಮೇಕೆದ ಟಗರದ ಕಾಲಿದು? ಮೇಕೆದು ಐತೆ, ಕುರಿದು ಐತೆ. ಎರಡು ಐತೆ. ಎಷ್ಟಿದು? ಅಂದ್ರೆ ಮೇಕೆದು, ಕುರಿದು ಬೇಕಂದ್ರೆ ಕುರಿದು. ಯಾವ್ದು ಕೇಳ್ತೀರಾ ಅದು ಕೊಡ್ತೀರಾ? ಯಾವ್ದು ಕೇಳ್ತಾರೋ ಅದು. ಕುರೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಡ್ತೀರಾ ನೀವೇನೆ? ಓಕೆ, ಯಾವುದೇ ಕಂಪ್ಲೇಂಟ್ ಇಲ್ಲ? ಕಂಪ್ಲೇಂಟ್ ಏನಿಲ್ಲ ಅಣ್ಣ. ಕಂಪ್ಲೇಂಟ್ ಬರೋ ಥರ ಏನು ಕೊಡಲ್ಲ. ಓಕೆ, ಎಲ್ಲ ಒಳ್ಳೇದೇ ಕೊಡೋದು. ಎಲ್ಲ ಕಳಿಸ್ತೀರಾ? ಯಾವ ಇಲ್ಲ ಇಲ್ಲ ಅಣ್ಣ, ಆ ಥರದ್ದೆಲ್ಲ ಇಲ್ಲ. ಆ ಥರದ್ದೆಲ್ಲ ಆ ಥರ ಏನಿಲ್ಲ, ಬರೀ ಗಿರಾಕಿಗೆ ಅಷ್ಟೇ ಅಣ್ಣ. ಆ ಕಸ್ಟಮರ್ ಮಾತ್ರ. ಕಸ್ಟಮರ್ ಮಾತ್ರ. ಓಕೆ, ಮಟನ್ ಅಂಗಡಿಗೆ ಎಷ್ಟು ವರ್ಷದಿಂದ ಬರ್ತೀರಾ? ಯಾವ ಮಟನ್ ಯಾವ ತರ ತಗೋತೀರಾ? ಇಲ್ಲಿ ಮನೇಲಿ ಅಕ್ಸೆಪ್ಟ್ ಮಾಡಿದ್ರೆ ಎಲ್ಲ ತಿಳಿಸ್ಕೊಡಿ ಸರ್. ನಮ್ಮ ಚುಂಚನಗುಪ್ಪೆ. ಚುಂಚನಗುಪ್ಪೆ ನಾವು ಬರ್ತಿರ್ತೀವಿ ಸರ್ ಯಾವಾಗಲೂ. ಓಕೆ, 4-5 ವರ್ಷದಿಂದ ಬರ್ತೀವಿ. 4-5 ವರ್ಷದಿಂದ ಬರ್ತೀರಾ? ರಾಜೇಂದ್ರ ಹತ್ರ ಮಟನ್ ಚೆನ್ನಾಗಿರುತ್ತೆ, ನಾಟಿ ಕುರಿಗಳು ತಂದು ಮಾರ್ತಾರೆ. ಆಮೇಲೆ ಎಷ್ಟೇ ರಶ್ ಇದ್ರು ಸಮಾಧಾನವಾಗಿ ಎಲ್ಲರಿಗೂ ಕೊಡ್ತಾರೆ. ತುಂಬಾ ಕ್ಲೌಡ್ ಇರ್ತಿಲ್ಲಿ, ತುಂಬಾ ರಶ್ ಇರುತ್ತೆ. ಸಂಡೇ ಇವರು ವಾರದಲ್ಲಿ ಒಂದು 3 ದಿನ ಮಾತ್ರ ಓಪನ್ ಇಡ್ತಾರೆ. ಓಕೆ, ವಾರ ಫುಲ್ ತೆಗಿಯೋದಿಲ್ಲ. ವಾರದಲ್ಲಿ 3 ದಿನ ಅಷ್ಟೇ, ಬುಧವಾರ ಮತ್ತೆ ಭಾನುವಾರ, ಮಂಗಳವಾರ 3 ದಿವಸ, 3 ದಿನ ಅಷ್ಟೇ. ಮತ್ತೆ ಮಿಕ್ಕಿ ದಿನ ಇರೋದಿಲ್ಲ. ಹಾಗಾಗಿ ನಾವು ಚೆನ್ನಾಗಿ ಸಿಗುತ್ತೆ ಅಂದ್ಬಿಟ್ಟು ಅಲ್ಲಿಂದ ಬರ್ತೀವಿ ಸರ್. ಆಮೇಲೆ ನಮ್ಗೆ ಏನ್ ಕೇಳ್ತಾರೆ ನಮ್ಮ ಆ ತರನೇ ಕೊಡ್ತಾರೆ. ನಮ್ಗೆ ಅಂತಲ್ಲ, ಈ ಕಸ್ಟಮರ್ ಯಾರೇ ಬಂದ್ರು ಆ ತರ ಅವ್ರು ಕೇಳಿದ್ ಕೊಡ್ತಾರೆ. ಚೆನ್ನಾಗಿರುತ್ತೆ ಮಾಂಸ ಎಲ್ಲ. ಮನೇಲೆಲ್ಲ ಕೂಡ ತುಂಬಾ ಅಕ್ಸೆಪ್ಟ್ ಮಾಡಿದ್ದಾರೆ. ಇಷ್ಟ ಅವ್ರು ಅದಕ್ಕೆ ಇಲ್ಲಿಗೆ ತಗೊಂಬನ್ನಿ ಅಂತ ಹೇಳ್ತಾರೆ, ಬಂದು ತಗೊಂಬನ್ನಿ ಅಂತಾರೆ. ಅದಕ್ಕೆ ಇಲ್ಲಿ ಬರ್ತೀವಿ ಸರ್. ಓಕೆ, ಸೂಪರ್ ಸರ್, ಥ್ಯಾಂಕ್ ಯು ಸರ್. ಓಕೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ನೀವೇನಾದರೂ ಕೆಂಗೇರಿ ಬಜಾರ್ ಸ್ಟ್ರೀಟ್ ನಿಯರಲ್ಲಿದ್ದರೆ ಹೋಗಿ ಒಂದು ಮಟನ್ ಶಾಪ್ಗೆ ಯಾವ ಥರ ಇತ್ತು ಅಂತ ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ಒಳ್ಳೆಯ ವಿಡಿಯೋಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬೈ ಬಾಯ್.